ಮೈಸೂರು ಸ್ಯಾಂಡಲ್ ಸೋಪ್ ನೀವೆಲ್ಲರೂ ಇದ್ರ ಬಗ್ಗೆ ಕೇಳಿರ್ತೀರಾ ಅಥವಾ ಕೆಲವರು ನೀವೆಲ್ಲ ಯೂಸು ಮಾಡಿರ್ತೀರಾ. ಬಟ್ ಆದರೆ ಇದು ಯಾರು ಶುರು ಮಾಡಿದ್ರು, ಹೆಂಗ್ ಬಂತು ಅಂತ ನಿಮ್ಗೇನಾನ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಟ್ರೀಸ್ ಜಾಸ್ತಿ ಇದ್ದಿದ್ರಿಂದ ಕೃಷ್ಣರಾಜ ಒಡೆಯರ್ ಅವರು ಸ್ಯಾಂಡಲ್ವುಡ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು. 1914ನೇ ಇಸ್ವಿಲಿ ವರ್ಲ್ಡ್ ವಾರಿಂದ ಸ್ಯಾಂಡಲ್ವುಡ್ ಆಯಿಲ್ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ದಿರಾ ಸ್ಟಾಕ್ ಜಾಸ್ತಿ ಉಳಿದಿತ್ತು. ಅದರಿಂದ ಅವರು ವಿಶ್ವೇಶ್ವರಯ್ಯ ಮತ್ತು ಸೋಸ್ಲೆ ಗರುಡಾಪುರ ಶಾಸ್ತ್ರಿಗಳ ಜೊತೆ ಚರ್ಚಿಸಿ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿನ ಶುರು ಮಾಡ್ತಾರೆ. 1916ರಲ್ಲಿ ಬೆಂಗಳೂರಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಕೂಡ ಶುರು ಮಾಡ್ತಾರೆ. ನಂತರ 1918ನೇ ಇಸ್ವಿಲಿ ಗೌರ್ಮೆಂಟು ಅದನ್ನ ಟೇಕ್ ಓವರ್ ಮಾಡುತ್ತೆ. ಅಲ್ಲಿಂದಾನೇ ಶುರು ಆಗೋದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತ. ಇಲ್ಲಿ ಬರೀ ಸೋಪ್ಸ್ ಅಷ್ಟೇ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಡಿಟರ್ಜೆಂಟು, ಅಗರಬತ್ತಿಗಳು, ಧೂಪಗಳು ಮತ್ತೆ ಬೇಬಿ ಆಯಿಲ್, ಟ್ಯಾಲ್ಕಮ್ ಪೌಡರ್ ಮತ್ತು ಹಲವಾರು ಉತ್ಪನ್ನಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ಬರೀ ಕರ್ನಾಟಕ ಮತ್ತೆ ಇಂಡಿಯಾಲಷ್ಟೇ ಡಿಮ್ಯಾಂಡ್ ಇಲ್ಲ, ಅಮೆರಿಕ, ಯುರೋಪ್, ಗಲ್ಫ್ ಕಂಟ್ರಿಯಲ್ಲಿ ಕೂಡ ಡಿಮ್ಯಾಂಡ್ ಇದೆ, ಅಲ್ಲಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ನೀವು ಹೆಮ್ಮೆಯಿಂದ ಹೇಳ್ಕೊಬಹುದು, ವಿಶ್ವದ ಏಕೈಕ 100% ಪ್ಯೂರ್ ಸ್ಯಾಂಡಲ್ವುಡ್ ಆಯಿಲ್ ಇಂದ ಮಾಡೋ ಸೋಪೇ ಮೈಸೂರು ಸ್ಯಾಂಡಲ್ ಸೋಪ್.